ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ವಿಶ್ವದ 7 ಅದ್ಭುತಗಳ ಬಗ್ಗೆ ಕೇಳಿರ್ತೀರಾ ಅಲ್ವಾ? ಅದು ಎಷ್ಟು ಅದ್ಭುತವಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ನಮ್ಮ ಕರ್ನಾಟಕದಲ್ಲೂ ಕೂಡ 7 ಅದ್ಭುತಗಳಿದೆ ಅನ್ನೋ ವಿಷಯ ಎಷ್ಟೊಂದು ಜನರಿಗೆ ಗೊತ್ತೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ 7 ಅದ್ಭುತಗಳನ್ನ ಕುರಿತು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಇದು ನಮ್ಮ ರಾಜ್ಯದ ಐತಿಹಾಸಿಕ, ವಾಸ್ತುಶಿಲ್ಪ, ಪ್ರಕೃತಿ ಸಂಪತ್ತು ಹಾಗೆ ಸಂಸ್ಕೃತಿಯ ಹೆಮ್ಮೆಯ ಸಂಕೇತ ಆಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾವು ನಮ್ಮ ದೇಶದ ಆಂತರಿಕ ಪ್ರವಾಸೋದ್ಯಮಕ್ಕೂ ಸಹ ಉತ್ತೇಜನವನ್ನು ನೀಡಿದಾಗುತ್ತೆ. ಹಾಗೆ ನಾವು ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಗೌರವವನ್ನು ಪಡುವ ಹಾಗೆ ಮಾಡುತ್ತೆ. ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. 7 ಅದ್ಭುತಗಳಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಬಗ್ಗೆ. ಇದು ಒಂದು ಐತಿಹಾಸಿಕ ಹಾಗೆ ಮೆಗಾಲಿಥಿಕ್ ಖಜಾನೆ ಅಂತಲೇ ಹೇಳ್ಬೋದು. ಇದು ಕರ್ನಾಟಕದ ಹೆಮ್ಮೆಯ ಒಂದು ಭಾಗ ಆಗಿದೆ. ಬನ್ನಿ ಈ ತಾಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಿರೇಬೆಣಕಲ್ ಕೇವಲ ಒಂದು ಗ್ರಾಮ ಮಾತ್ರ ಅಲ್ಲ, ಇದೊಂದು ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಜಾಗ 7 ಗುಡ್ಡಗಳ ಮೇಲೆ ಹರಡ್ಕೊಂಡಿದೆ. ಇಲ್ಲಿ ನಾವು ಸುಮಾರು 400ಕ್ಕೂ ಹೆಚ್ಚು ಮೆಗಾಲಿಥಿಕ್ ಶಿಲಾಬಂಡೆಗಳನ್ನ ಕಾಣ್ಬೋದಾಗಿದೆ. ಆದರೆ ಈ ತಾಣದ ವಿಶೇಷತೆ ಇಲ್ಲಿರುವ ಶಿಲಾಶಾಸನಗಳು. ಇಲ್ಲಿರೋ ಶಿಲಾ ಸಮಾಧಿಗಳು ಸುಮಾರು 3000 ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗಿದೆ. ಹಿರೇಬೆಣಕಲ್ ಶಿಲಾ ಸಮಾಧಿಗಳನ್ನ ಬೃಹತ್ ಶಿಲಾಯುಗದ ಅದ್ಭುತ ಅಂತ ಕೂಡ ಹೇಳ್ತಾರೆ. ಇದರ ವಿಶೇಷತೆನ ನೋಡೋದಾದ್ರೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಶಿಲಾ ಸ್ಮಶಾನ ಆಗಿದೆ. ಇಲ್ಲಿ 400 ಬೃಹತ್ ಶಿಲಾ ಸಮಾಧಿಗಳಿವೆ. ಸ್ಥಳೀಯವಾಗಿ ಇದನ್ನ ಮೊರ್ಯಾರ ಗುಡ್ಡ ಅಂತಲೂ ಸಹ ಕರೀತಾರೆ. ಇದನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಪ್ರಸ್ತಾಪಿಸಲಾಗಿದೆ. ಇದರ ಸಂರಕ್ಷಣೆಯನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನೋಡ್ಕೊಳ್ಳುತ್ತೆ. ಹಿರೇಬೆಣಕಲ್ ಶಿಲಾ ಸಮಾಧಿಗಳನ್ನ 7 ಅದ್ಭುತಗಳಲ್ಲಿ ಒಂದು ಅಂತ ಕರ್ನಾಟಕ ಸರ್ಕಾರ ಘೋಷಿಸಿದೆ. ಇಲ್ಲಿನ ಶಿಲಾಬಂಡೆಗಳು, ಡಾಲ್ಮೆನ್ಗಳು ಮತ್ತು ಕೆತ್ತನೆಗಳು ಆ ಕಾಲದ ಕುಶಲಕರ್ಮಿಗಳ ಕೌಶಲ್ಯವನ್ನು ತೋರಿಸುತ್ತೆ. ಆದರೆ ದುರಾದೃಷ್ಟವಶಾತ್ ಈ ತಾಣ ಇನ್ನೂ ಸಾಕಷ್ಟು ಜನರ ಗಮನಕ್ಕೆ ಬಂದೇ ಇಲ್ಲ. ವರ್ಷಕ್ಕೆ ಕೆಲವು ವಿದೇಶಿ ಪ್ರವಾಸಿಗಳು ಇಲ್ಲಿಗೆ ಭೇಟಿ ನೀಡ್ತಾರೆ. ಆದರೆ ಇದು ನಿಜವಾದ ಐತಿಹಾಸಿಕ ಖಜಾನೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದಾದ ಹಿರೇಬೆಣಕಲ್ ಶಿಲಾ ಸಮಾಧಿಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ 2ನೇ ಅದ್ಭುತದ ಬಗ್ಗೆ ಮಾತಾಡೋಣ. ಅದು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.